ನ ಯಾರಾದ್ರೂ ಮಿಸ್ಯೂಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರಾ ನಿಮ್ಮ ಇನ್ನೋಸೆನ್ಸ್ ನ? ತುಂಬಾ ಜನ ಬರ್ತಾರೆ ಇಬ್ರು ಮಧ್ಯದಲ್ಲಿ, ಇವ್ರು ನಿಂಗೆ ದೂರ ಮಾಡಬೇಕು, ಇವ್ರು ನಿಂಗೆ ಮಾಡಬೇಕು ಅಂತ. ಬಟ್ ಅದು ಅವ್ರ ಕೈಲಿ ಸಾಧ್ಯ ಆಗಲ್ಲ. ಯಾಕೆಂದ್ರೆ ನಾವು ಇಬ್ರು ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಂಬಿಕೆ ಇದೆ, ಎಲ್ಲ ಇದೆ. ಬಟ್ ನಾವು ಯಾರನ್ನ ಸೇರಿಸ್ಕೊಳಲ್ಲ ಹತ್ರಕ್ಕೆ. ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವ, ನಾವು 3ನೇ ವ್ಯಕ್ತಿಯಿಂದ ನಾವು ದೂರ ಆಗಿದ್ದು ಫಸ್ಟ್ ಸ್ಟೆಪ್ ಅಲ್ಲಿ. ಇವಾಗ ಟ್ರೈ ಮಾಡ್ತಾನೆ ಇದ್ದಾರೆ ತುಂಬಾ ನಮ್ಮ ಹತ್ರ ಬಂದು ನಮ್ಮಿಬ್ಬರನ್ನ ದೂರ ಮಾಡಕ್ಕೆ. ಬಟ್ ನಾವು ಅದನ್ನ ಅವಕಾಶ ಕೊಡ್ತಾ ಇಲ್ಲ, ಅವ್ರ ಮಾತನ್ನ ನಾವು ಕಿಂಚಿತನೂ ಕೇಳಕ್ ಹೋಗ್ತಾ ಇಲ್ಲ. ಇವಾಗ ನಮ್ಮ ಪರ್ಸ್ನಲ್ ಆಗಿ ನಮಗೆ ಜಗಳಗಳು ಸಾಧ್ಯ, ಯಾರು ಲವರ್ಸ್ ಅಂದಮೇಲೆ ಜಗಳಗಳು ಎಲ್ಲ ಬರ್ತಾ ಇರುತ್ತೆ ಒಂದು ಮಾತಿಗೆ. ಬಟ್ ಅದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಕ್ಸ್ಪೋಸ್ ಮಾಡ್ತಾ ಇಲ್ಲ. ಯಾಕೆಂದರೆ ಒಂದು ಸತಿ ನಾವು ಅನ್ವಯಿಸಿದ್ದೀವಿ, ಮತ್ತೆ ಅದೇ ಬಂದರೆ ಚೆನ್ನಾಗಿರಲ್ಲ. ಮತ್ತು ಇನ್ನೊಂದು ನನ್ನನ್ನು ಕಳ್ಕೊಳ್ಳೋಕ್ಕೂ ನಾನು ಇಷ್ಟಪಡೋದಿಲ್ಲ. ಯಾಕೆಂದರೆ ನಾವು ಇಷ್ಟಪಡೋ ವ್ಯಕ್ತಿನ ನಾವು ಬೇರೆಯವ್ರ ಮಾತು ಕೇಳ್ಕೊಂಡು ಕೆಳಗಡೆ ಹಾಕಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಹಂಗಾಗಿ ನಾನು ಯಾರೇ ನಮ್ಮ ನಡುವೆ ಬಂದರೂ ಮೇನಾಗಿ ನಾನು ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ದೀನಿ. ಇಗ್ನೋರ್ ಮಾಡ್ತಿದ್ಯಾ? ಅಂಡ್ ಈಗ ನಿಮ್ಗೆ ಯಾರಾದ್ರೂ ಪ್ರಮೋಷನ್ ಮಾಡಿಸ್ಕೊಡ್ತೀವಿ, ಪ್ರಮೋಷನ್ ಮಾಡ್ಕೊಡಿ ಅಂತ ಹೇಳಿ ಚೀಟಿಂಗ್ ಮಾಡಿದ ಯಾವ್ದಾದ್ರು ಇದೆಯಾ? ಅಮೌಂಟ್ ಕೊಡದೆ, ಯಾಕಂದ್ರೆ ನಿಮ್ಗೆ ಅದೇ ಅಲ್ವಾ ಅರ್ನಿಂಗ್ಸ್, ಆತರ ಎಲ್ಲ ಚೀಟ್ ಮಾಡಿದಾರ? ನಿಮ್ಮ ಇನ್ನೋಸೆನ್ಸ್ ನ ಯೂಸ್ ಮಾಡ್ಕೊಂಡಿದಾರ? ಅಂದ್ರೆ ಚೀಟ್ ಮಾಡಿದೆ ಅಂತೆಲ್ಲಕ್ಕಿಂತ ಸುಮ್ಮನೆ ನಂಬರ್ ಇಸ್ಕೊಂತಾರೆ, ಬಟ್ ಪ್ರಮೋಷನ್ ಕರಿಯಲ್ಲ. ಸುಮ್ಮನೆ ನಮಗೆ ಕಾಮಿಡಿ ಮಾಡ್ತಾ ಇರ್ತಾರೆ. ಅವರ ಎಂಟರ್ಟೈನ್ಮೆಂಟಿಗೆ ನಮ್ಮನ್ನ ಲೈಕ್ ಯೂಸ್ ಮಾಡ್ಕೊಳ್ಳೋದು ಅಂತ ಕೆಲಸಗಳು ಮಾಡ್ತಾರೆ. ಇವಾಗ ಒಂದು ಪ್ರಮೋಷನ್ ಅಂತ ಹೇಳಿರ್ತಾರೆ, ಬಟ್ ನಾವು ಅದನ್ನ ಮಾಡಕ್ಕೆ ಹೋದ್ರೆ ಮಾಡ್ತೀವಿ ಅಂತ ಹೇಳಿರ್ತೀವಿ, ಆದರೆ ಆ ನಾರ್ಮಲ್ ಟೈಮಲ್ಲಿ ಅದನ್ನ ಅವರು ನಮಗೆ ಇದು ಮಾಡಲ್ಲ. ಸೊ ನಮ್ಮ ಇನ್ನೋಸೆಂಟ್ನ ಅವರು ಬಳಸ್ಕೊಂತಾರೆ ನಿಮ್ಮ ಇನ್ನೋಸೆನ್ಸ್ನ. ಆ್ಯಂಡ್ ಈಗ ನೆಕ್ಸ್ಟ್ ನಿಮ್ಮ ಜಗಳ ಎಲ್ಲ ಆಡ್ತೀರಾ, ಕೋಪ ಬರುತ್ತೆ ನಿಮ್ಮಿಬ್ರಿಗೂ. ಫಸ್ಟ್ ಯಾರು ಕಾಂಪ್ರೋ ಆಗೋದು? ನಾನೇ ಕಾಂಪ್ರೋ ಆಗ್ತೀನಿ. ನೀನೇ ಕಾಂಪ್ರೋ ಆಗದ? ಹುಡುಗರು ಕಾಂಪ್ರೋ ಆಗ್ಬಾರ್ದಲ್ವೇನೋ? ಬಟ್ ಪ್ರೀತಿಯಿಂದ ಅಂದ್ಮೇಲೆ ನಾವು ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ನಾವು. ಹುಡುಗರು ಹಂಗೆ ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಮತ್ತೆ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತಾರೆ ಪ್ರೀತಿಗೋಸ್ಕರ. ಪ್ರಾಣ ಹೋದ್ರೆ ಅವ್ರ ತಲೆ ಕೆಡ್ಸ್ಕೊಳಲ್ಲ. ಪ್ರಾಣ ಕೊಡ್ತೀಯಾ? ಕೊಡೋಣ, ಅದಲ್ಲೇನಿದೆ, ಪ್ರೀತಿಗೋಸ್ಕರ ಅಲ್ವಾ ಕೊಡ್ದಿರೋದು. ಪ್ರೀತಿ ಮಾಡಿದೀನಿ ಅಂದ್ಮೇಲೆ ಪ್ರಾಣ ಕೊಡ್ಬೇಕು, ಅದೆಲ್ಲ ಯಾವ ಲೆಕ್ಕ? ಹಂಗೆ ಪ್ರೀತಿ ಮುಂದೆ ಯಾವುದೂ ಇಲ್ಲ. ನಿಮ್ಮ ಮನೆಯಲ್ಲಿ ಎಲ್ರಿಗೂ ಗೊತ್ತಾ? ನಿಮ್ಮ ಫ್ಯಾಮಿಲಿ ಸ್ವಲ್ಪ ಜನಕ್ಕೆ ಗೊತ್ತು. ಈಗ ಇಂಟರ್ವ್ಯೂ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ, ಏನ್ ಮಾಡ್ತೀಯಾ? ಡೋಂಟ್ ವರಿ, ಇಡೀ ಕರ್ನಾಟಕ ಗೊತ್ತು ಅಂದ್ಮೇಲೆ ನಮ್ಮ ಫ್ಯಾಮಿಲಿ ಗೊತ್ತಾಗಲ್ವಾ? ಒಪ್ಪಿದಾರ ಅವ್ರು ನಿಮ್ ಪ್ರೀತಿಗೆ? ಬಟ್ ಸ್ವಲ್ಪ ಜನ ಒಪ್ಪಿದ್ದಾರೆ, ಸ್ವಲ್ಪ ಜನ ಗೊತ್ತು, ಸ್ವಲ್ಪ ಜನ ಗೊತ್ತಿಲ್ಲ, ಮತ್ತು ಸ್ವಲ್ಪ ಜನ ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೊಳ್ಳಲ್ಲ? ಅಂದ್ರೆ ಅವರು ಏನಿದೆ ನಮ್ಗೆ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿ ಅಂದ್ರೆ ಅವ್ರಿಗೆ ಬೇರೆ ತರ ಇರಬೇಕು ಅಲ್ವಾ? ಅದಕ್ಕೆ. ಯಾವ ತರ ಅಂದ್ರೆ ಅವ್ರು ಇಷ್ಟಪಡೋ ಹುಡುಗಿನ ನಾವು ಮದ್ವೆ ಆಗ್ಬೇಕಂತೆ. ಅದು ನಮ್ಗೆ ಆ ಥರ ಇಷ್ಟ ಇಲ್ಲ. ನಾನು ಯಾರನ್ನ ಇಷ್ಟಪಡ್ತೀನೋ ನಾನು ಅವ್ರನ್ನ ಮದ್ವೆ ಆಗ್ತೀನಿ. ಓಕೆ. ಅಂಡ್ ಈ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಇಷ್ಟ ಆಗಲ್ಲ ಅಂದ್ರೆ ಅವ್ರು ಏನ್ ಗೊತ್ತಾ, ಅವ್ರು ಬರೀ ಸೌಂದರ್ಯ ನೋಡ್ತಾರೆ. ಪ್ರೀತಿ ಮಾಡಕ್ ಬೇಕಾಗಿರೋದು ಕಿತ್ತಾಗಿರೋ ಸೌಂದರ್ಯ ಅಲ್ಲ, ಒಳ್ಳೆ ಮನಸ್ಸಿರ್ಬೇಕು. ಹಂಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.